ಕಂಪ್ಲೀಟ್ ಆಗಿ ಇವಾಗ 6ನೇ ವರ್ಷ. ಸೊ ನಾನು ಸ್ಟಾರ್ಟಿಂಗ್ ನಮ್ಮ ಮನೆಗೆ ಈಗೇನು ಅವಾಗಲೇ ಡೆಮೋ ಹೇಳಿದ್ರಲ್ಲ ಅದೇ ರೀತಿ ನಮ್ಮ ಮನೆಗೆ ಮಾಹಿತಿ ನೀಡಕ್ ಬಂದಾಗ ಸೊ ಈ ರೀತಿ ಕೆಲಸದ ಅವಕಾಶನೂ ಕೂಡ ಇದೆ, ನೀವು ಬಂದು ಜಾಯ್ನ್ ಆಗ್ಬೋದು ಮೇಡಮ್ ಅಂತ ಹೇಳಿದ್ರು. ಸೊ ನಮ್ದು ಇಲ್ಲೇ ಹುಬ್ಳಿ ಹತ್ರ ಗಾಮನಗಟ್ಟಿ ಅಂತ ಒಂದು ಚಿಕ್ಕ ಹಳ್ಳಿ. ಸೊ ಅಲ್ಲಿ ನಮ್ಮ ಮನೆಯಲ್ಲಿ ಮಾಹಿತಿ ಹೇಳಕ್ ಬಂದಿರೋಂಥ ಟೈಮಲ್ಲಿ ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿರುವಂಥದ್ದು. ನಾನು ಮುಂಚೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿದ್ದೆ, ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿ ಒಂದು 8-10 ಸಾವಿರಕ್ಕೆ. ಬಟ್ ನಂಗೆ ಒಂದು ಒಳ್ಳೆ ಕೆಲಸ ಸಿಕ್ಕರಪ್ಪ ಆಯ್ತಪ್ಪ ಅಂತ ಮನೇಲಿ ಕುಂತಾಗ ಸೊ ಡೆಮೋ ಹೇಳಿ ಈ ತರ ಮಾಹಿತಿ ಹೇಳಕ್ ಬಂದು ಈ ತರ ಕೆಲಸದ ಅವಕಾಶ ಇದೆ ಅಂತ ಸುರೇಶ್ ಸರ್ ನಮ್ಮ ಮನೆಗೆ ಬಂದಿದ್ರು. ಸೊ ಹೇಳಿದ್ರೆ ಹೋಗಿ ಇಂಟರ್ವ್ಯೂ ಕೊಟ್ಟೆ, ಜಾಯ್ನ್ ಆದೆ. ಸ್ಟಾರ್ಟಿಂಗ್ ಜಾಯ್ನ್ ಆಗುವಾಗ ಸೊ ಹೇಳಿದ್ರು ಅವರು ಹುಬ್ಳಿಲಿ ಈ ತರ ಕೆಲಸ ಇದೆ ಅಂತ. ನಾನು ಹೇಳಿದೆ ನಂಗೆ ಹುಬ್ಳಿ ಧಾರವಾಡ ಬಿಟ್ಟರೆ ಯಾವ ಲೊಕೇಶನ್ ಗೊತ್ತಿಲ್ಲ ಸರ್, ನಂಗೆ ಹುಬ್ಳಿ ಧಾರವಾಡಲ್ಲಿ ಮಾತ್ರ ಇದ್ರೆ ಹೇಳಿ ಅಂತ. ಆಯ್ತು ಅಂತ ಹುಬ್ಳಿಲಿ ಲೊಕೇಶನ್ ಇತ್ತು, ಕೆಲಸದ ಅವಕಾಶ ಇತ್ತು, ಮಾಡಿದೆ. ಕೆಲಸ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಸೊ ಬೇರೆ ಬೇರೆ ಕಡೆ ಎಲ್ಲ ನಾನು ಕಳಿಸ್ಕೊಟ್ರು ಬೇರೆ ಬ್ರಾಂಚ್ಗೆ. ದಾವಣಗೆರೆ ಮತ್ತೆ ರಾಮನಗರ, ಮಂಡ್ಯ, ಮೈಸೂರು, ಆಲ್ಮೋಸ್ಟ್ ಎಲ್ಲ ಎಷ್ಟು ಡಿಸ್ಟಿಕ್ ಇದಾವಲ್ಲ ಎಲ್ಲ ಡಿಸ್ಟಿಕ್ ಅಲ್ಲೂ ನಂದು ಸುಮಾರು ಒಂದು 10-12 ಬ್ರಾಂಚ್ ಅಲ್ಲಿ ಕೆಲಸ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಸ್ಟಾರ್ಟಿಂಗ್ ಒಂದು 8,000 ಸಿಕ್ಕರೆ ಸಾಕಪ್ಪ ಅಂತ ನಾನು ಕೆಲಸ ಮಾಡಿರುವಂಥದ್ದು. ಸೊ ಕೆಲಸ ಮಾಡ್ತಾ ಮಾಡ್ತಾ ಸೀನಿಯರ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ತಾ 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 ಕೆಲಸ ಮಾಡಿ ಸೊ ಇವತ್ತಿಗೆ ನಾನು ನನ್ನ ಎಂಟೈರ್ ಜರ್ನಿಯಲ್ಲಿ ನಾನು 2 ಲಕ್ಷಕ್ಕಿಂತ ಹೈಯೆಸ್ಟ್ ಸ್ಯಾಲರಿ ತಗೊಂಡಿದ್ದೀನಿ. ಸೊ 1 ಮಂತ್ಗೆ 10,000 ದುಡಿಬೇಕನ್ನ ಅಂತ ಬಂದೋಳು. ಸೊ ನಾನು ಸಿಕ್ಕಿರೋ ಅವಕಾಶನ ಬಳಸ್ಕೊಂಡು ಇದನ್ನ ಅಚೀವ್ ಮಾಡಿದ್ದೀನಿ. ಸೊ ಕೆಲಸ ಮಾಡಿದೆ, ಏನೇನು